ಅಂದುಕೊಂಡಂತೆ ನಡೆದಿದ್ರೆ ದೀಪಿಕಾ ಪಡುಕೋಣೆ ವಿಜಯ್ ಮಲ್ಯಗೆ ಸುಸಿಯಾಗ್ತಾ ಇದ್ರು. ಈ ಮಾತನ್ನ ನಾನ್ ಹೇಳ್ತಿರೋದಲ್ಲ, ಬದಲಾಗಿ ನೆಟ್ಟಿಗರೇ ತಾಳೆ ಹಾಕ್ತಿರೋದು. ವಿಜಯ್ ಮಲ್ಯ ರಾಜ್ ಶಮಾನಿಯಾ ಪಾಡ್ಕಾಸ್ಟ್ ಒಂದಕ್ಕೆ ಸಂದರ್ಶನ ನೀಡಿ ಸಖತ್ ಸುದ್ದಿಯಾದ ಬೆನ್ನಲ್ಲೇ ಈ ವಿಚಾರವನ್ನ ಪ್ರಸ್ತಾಪಿಸುತ್ತಿದ್ದಾರೆ. ಸದ್ಯ ನಟಿ ದೀಪಿಕಾ ಪಡುಕೋಣೆ ತಮ್ಮ ವೈಯಕ್ತಿಕ ಜೀವನದಲ್ಲಿ ಗಂಡ ಮಗು ಅಂತ ಸಂತೋಷವಾಗಿದ್ದಾರೆ. ಆದರೆ ಒಂದು ಕಾಲದಲ್ಲಿ ದೀಪಿಕಾ ತಮ್ಮ ಸಂಬಂಧಕ್ಕಾಗಿ ಸುದ್ದಿಯಲ್ಲಿದ್ರು. ಕೆಲವು ವರ್ಷಗಳ ಹಿಂದೆ ದೀಪಿಕಾ ಅವರ ಹೆಸರು ಕೈಗಾರಿಕೋದ್ಯಮಿ, ಕೋಟಿಗಳ ಒಡೆಯ ವಿಜಯ್ ಮಲ್ಯ ಮಗ ಸಿದ್ಧಾರ್ಥ ಮಲ್ಯ ಜೊತೆಗೆ ತಳುಕು ಹಾಕಿಕೊಂಡು ಸುದ್ದಿಯಲ್ಲಿದ್ರು. ಸಿದ್ಧಾರ್ಥ್ ಮತ್ತು ದೀಪಿಕಾ ಪರಸ್ಪರ ಪ್ರೀತಿಸ್ತಾ ಇದ್ರು ಅನ್ನೋ ಗುಮಾನಿ ಕೂಡ ಇತ್ತು. ಹಾಗಾದ್ರೆ ಇದು ಸತ್ಯನಾ? ನಿಜವಾಗ್ಲೂ ದೀಪಿಕಾ ಸಿದ್ಧಾರ್ಥ್ ಮಲ್ಯ ಅವರನ್ನ ಪ್ರೀತಿಸ್ತಾ ಇದ್ರ? ಅಷ್ಟು ಆಪ್ತರಾಗಿದ್ದವರು ಯಾಕೆ ಬೇರ್ಪಟ್ರು? ಅದಕ್ಕೆ ಕಾರಣವಾದ್ರೂ ಏನಿರಬಹುದು? ಇವೆಲ್ಲ ವಿಚಾರವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಾನೊಂದು ವಿಡಿಯೋ ಪ್ಲೇ ಮಾಡ್ತೀನಿ, ಅದನ್ನೊಮ್ಮೆ ನೋಡಿ. ನೋಡಿದ್ರಲ್ಲ, ಈ ಚುಂಬನದ ವಿಡಿಯೋ ನೋಡಿದ ಎಂತವ್ರಿಗೆ ಆಗ್ಲಿ ಇವರು ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅಂತ ಅನಿಸದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. 2011ರಲ್ಲಿ ಇಡನ್ ಗಾರ್ಡನ್ ನಲ್ಲಿ ನಡೆದ RCB ಮತ್ತು KKR ನಡುವಿನ IPL ಪಂದ್ಯದಲ್ಲಿ RCB ವಿನ್ ಆಗಿದ್ದರ ಖುಷಿಗೆ ಈ ರೀತಿ ಕಿಸ್ ಕೊಡೋ ಮೂಲಕ ಸಂಭ್ರಮಿಸಿದ್ರು. ಸ್ಟೇಡಿಯಂನ ತುಂಬೆಲ್ಲ ಜನ, ಪಕ್ಕದಲ್ಲೇ ತಂದೆ ಮಲ್ಯ, ಇದ್ಯಾವುದನ್ನ ಲೆಕ್ಕಿಸದೆ ಸಿದ್ಧಾರ್ಥ್ ದೀಪಿಕಾ ಕೆನ್ನೆಗೆ ಮುತ್ತಿಟ್ಟ ವಿಡಿಯೋ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಯಾವ ಮಟ್ಟಿಗೆ ವೈರಲ್ ಆಗಿತ್ತು ಅಂದ್ರೆ, ಇವರು ಯಾರು ಅಂತ ಗೊತ್ತಿಲ್ಲದವರು ಕೂಡ ಇವರ ಬಗ್ಗೆ ಸರ್ಚ್ ಮಾಡೋಕೆ ಶುರು ಮಾಡಿದ್ರು. ಆ ಮಟ್ಟಿಗೆ ಟ್ರೆಂಡ್ ಆಗಿತ್ತು. ಈ ಹಿಂದೆಯೇ ಇವರಿಬ್ಬರು ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನೋ ಊಹಾಪೋಹಗಳಿದ್ವು. ಅದಕ್ಕೆ ಸಾಕ್ಷಿಯಂತೆ ಈ ವಿಡಿಯೋ ಮತ್ತಷ್ಟು ಬಲ ತುಂಬಿತು. ದೀಪಿಕಾಳ ವೃತ್ತಿ ಬದುಕಿನ ಆರಂಭದ ದಿನಗಳಲ್ಲಿ ಮಲ್ಯ ಅವರು ನೀಡಿದ ಅವಕಾಶ ಇದೆಯಲ್ಲ, ಅದು ಅವತ್ತಿನ ಕಾಲಕ್ಕೆ ದೀಪಿಕಾ ಕೆರಿಯರ್ ನಲ್ಲಿ ಬಹಳ ಮುಖ್ಯವಾದ ಘಟ್ಟವಾಗಿತ್ತು. ಹೆಸರೇ ಇಲ್ಲದ ದೀಪಿಕಾಳಿಗೆ ಅವಕಾಶ ನೀಡಿದ್ದು ಇದೇ ಸಿದ್ಧಾರ್ಥ್ ತಂದೆ ಮಲ್ಯ. ಹೌದು, 2006ರಲ್ಲಿ ಕಿಂಗ್ ಫಿಶರ್ ಸ್ವಿಮ್ ಸೂಟ್ ಕ್ಯಾಲೆಂಡರ್ ನಲ್ಲಿ ದೀಪಿಕಾ ಭಾಗವಹಿಸಿದ್ರು. ಅದು ಬಾಲಿವುಡ್ ಮಂದಿಯ ಗಮನ ಸೆಳೆದಿತ್ತು. ಅದಾದ ನಂತರ 2007ರಲ್ಲಿ ಸಿಕ್ಕಿದ್ದೆ ಓಂ ಶಾಂತಿ ಓಂ ಚಿತ್ರ. ಇದಾದ ಮೇಲೆ ಒಂದಾದ ಮೇಲೊಂದು ಚಿತ್ರದಲ್ಲಿ ನಟಿಸಿ ಹೆಸರು ಕೀರ್ತಿ ಗಳಿಸೋಕೆ ಶುರು ಮಾಡಿದ್ರು. 2010ರಲ್ಲಿ ಮತ್ತೆ ಮಲ್ಯ ಅಧೀನದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಸಹ ಆದ್ರು. ಎಲ್ಲವೂ ಸರಿ ಇತ್ತು. ದೀಪಿಕಾ ಮತ್ತು ಸಿದ್ಧಾರ್ಥ್ ಬಹಳ ಆಪ್ತತೆಯಿಂದ ಕೂಡಿದ್ರು. ಎಲ್ಲ ಸಾರ್ವಜನಿಕ ಸಭೆಗಳಲ್ಲೂ ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ರು. ಪಾರ್ಟಿ, ಪಬ್, ಹೋಟೆಲ್ ಅಂತ ಐಷಾರಾಮಿ ಬದುಕನ್ನ ಆಕೆಗೆ ಪರಿಚಯಿಸಿದ್ದು ಇದೇ ಸಿದ್ಧಾರ್ಥ್ ಅಂದ್ರೆ ಅತಿಶಯೋಕ್ತಿಯಲ್ಲ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸಿದ ದೀಪಿಕಾ ಮಾಡೆಲಿಂಗ್ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಬದುಕು ಕಟ್ಟಿಕೊಳ್ಬೇಕು ಅಂತ ಮುಂಬೈಗೆ ಬಂದವರು. ಯಾರು ಗೊತ್ತಿಲ್ಲ, ಗುರಿ ಇಲ್ಲ. ಹೀಗಿರುವಾಗ ಬಾಲಿವುಡ್ ಅಂತಹ ದೈತ್ಯ ಸಾಮ್ರಾಜ್ಯದಲ್ಲಿ ನೆಲೆ ಊರೋದು ತಮಾಷೆ ವಿಚಾರವೇ ಅಲ್ಲ. ಅಂಥದ್ರಲ್ಲಿ ಈಕೆಯ ತಲೆಯ ತುಂಬಾ ಇದ್ದಿದ್ದೆ ನಾನು ಚೆನ್ನಾಗಿ ಕೀರ್ತಿ ಹೆಸರು ಸಂಪಾದಿಸಿಕೊಳ್ಬೇಕು ಅನ್ನೋದು. ಅದರಂತೆ ಪಟ್ಟ ಶ್ರಮಕ್ಕೆ ಇವತ್ತು ಇಡೀ ಜಗತ್ತೇ ಮೆಚ್ಚುವಂತಹ ನಟಿಯಾಗಿದ್ದಾರೆ. ಏನೂ ಅಲ್ಲದ ಕಾಲದಲ್ಲಿ ತಂದೆ ಅವಕಾಶ ಕೊಟ್ರೆ ಮಗ ಐಷಾರಾಮಿ ಜೀವನವನ್ನ ಪರಿಚಯ ಮಾಡಿಕೊಟ್ಟಿದ್ರು. ಇವರು ಎಲ್ಲೂ ಕೂಡ ನಾವು ರಿಲೇಶನ್ಶಿಪ್ ನಲ್ಲಿ ಇದ್ದೇವೆ ಅಂತ ಅಧಿಕೃತವಾಗಿ ಹೇಳ್ಕೊಂಡೇ ಇಲ್ಲ. ಇವರಿಬ್ಬರ ಸಂಬಂಧ ಬಹಳ ಕಾಲ ಉಳಿಲೂ ಇಲ್ಲ. ಅದ್ಯಾರ್ ಕಣ್ ಬಿತ್ತೋ ಏನೋ, ಮಲ್ಯ ಅವರ ಬಿಸ್ನೆಸ್ ಕೂಡ ನಷ್ಟದ ದಾರಿ ಹಿಡಿತು. ಅದಕ್ಕೆ ಆರ್ಥಿಕ ತಜ್ಞರು ಬೇರೆ ಬೇರೆ ಕಾರಣಗಳನ್ನ ನೀಡ್ತಾರೆ, ಅದು ಬಿಡಿ. ಇನ್ನು ತಂದೆಯ ಬಿಸ್ನೆಸ್ ನೋಡಿಕೊಳ್ತಾ ಇದ್ದ ಸಿದ್ಧಾರ್ಥ್ ಕೂಡ ಕುಗ್ಗೋಕೆ ಶುರು ಆದ್ರು. ಆಗ ಇವರಿಬ್ಬರ ಮಧ್ಯೆ ಉಂಟಾದ ಬಿರುಕು ಶಾಶ್ವತವಾಗಿ ಇವರ ರಿಲೇಶನ್ಶಿಪ್ ದೂರಾಗೋಕೆ ಕಾರಣವಾಯಿತು. ಸಾಕಷ್ಟು ಸಂದರ್ಶನಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಳ್ತಾ ಬಂದ್ರು. ದೀಪಿಕಾ ಸಂದರ್ಶನವೊಂದರಲ್ಲಿ ಸಿದ್ಧಾರ್ಥ್ ಅವರ ನಡವಳಿಕೆ ಸರಿ ಇರಲಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಬದಲಾಗಿ ಸಿದ್ಧಾರ್ಥ್ ಅವಳು ಹುಚ್ಚು ಹುಡುಗಿ ಅಂತ ಹೇಳಿದ್ರು. ಇನ್ನು ದೀಪಿಕಾ ಸಹ ಸಂಬಂಧವನ್ನ ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟೆ, ಬಟ್ ಏನು ವರ್ಕೌಟ್ ಆಗಿಲ್ಲ. ಬರ್ಬರ್ತಾ ಸಿದ್ಧಾರ್ಥ್ ಅವರ ನಡವಳಿಕೆ ವಿಚಿತ್ರವಾಗಿತ್ತು. ಸಿದ್ಧಾರ್ಥ್ ಜೊತೆಗಿನ ಕೊನೆಯ ಭೇಟಿಯಲ್ಲಿ ಹೋಟೆಲ್ ಬಿಲ್ ಪಾವತಿಸುವಂತೆ ಒತ್ತಾಯ ಮಾಡಿದ್ರು
ಕೊಟ್ಟಿದ್ರು ಸಿದ್ಧಾರ್ಥ್, ಅದನ್ನ ನಾನೇ ಪಾವತಿಸ್ದೆ. ನನ್ನನ್ನ ರಿಕ್ಷಾದಲ್ಲಿ ಪ್ರಯಾಣಿಸೋಕೆ ಡಿಮ್ಯಾಂಡ್ ಮಾಡಿದ್ರು. ಅವರ ಬಳಿ ಉಡುಗೆ ಕೇಳಿದಾಗ ಅವರು ಅಗ್ಗದ ಬಟ್ಟೆಯನ್ನ ನನಗಾಗಿ ತಂದಿದ್ರು ಅಂತ ದೀಪಿಕಾ ಹೇಳಿಕೊಂಡಿದ್ದಾರೆ. ಮಲ್ಯ ಅವರ ವ್ಯವಹಾರ ಯಾವಾಗ ನಷ್ಟದ ಹಾದಿ ಹಿಡಿಯೋಕೆ ಶುರುವಾಯ್ತೋ ಮಾನಸಿಕವಾಗಿ ಸಿದ್ಧಾರ್ಥ್ ಡಿಪ್ರೆಷನ್ಗೆ ಹೋದಂತೆ ಕಾಣಿಸ್ತಿದೆ. ನಾನು ಪ್ರೀತಿಸಿದ ಹುಡುಗಿ ನನ್ನ ಬಳಿ ದುಡ್ಡು ಇಲ್ಲದಿದ್ರು ನನ್ನ ಕೈ ಹಿಡಿಯುತ್ತಾಳ ಅಂತೇನಾದ್ರೂ ಪರೀಕ್ಷೆ ಮಾಡಿದ್ರು ಏನೋ ಗೊತ್ತಿಲ್ಲ. ಅದು ದೀಪಿಕಾಳಿಗೆ ಕಷ್ಟ ಆಗಿರಬಹುದು. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ದೀಪಿಕಾ ತಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಂಡುಕೊಂಡಿದ್ರು, ಒಳ್ಳೆಯ ಸಂಭಾವನೆಯನ್ನ ಸಹ ಪಡೆದುಕೊಳ್ತಿದ್ರು. ಇದುವರೆಗೂ ನೋಡಿರದ ಸಿದ್ಧಾರ್ಥ್ ನಡವಳಿಕೆ ನೋಡಿ ಇವರಿಗೆ ಮುಜುಗರ ಆಯ್ತೋ ಏನೋ ಗೊತ್ತಿಲ್ಲ. ಇದಾಗಿ ಸ್ವಲ್ಪ ದಿನಕ್ಕೆ ಮತ್ತೆ ದೀಪಿಕಾಳ ಹೆಸರು ಕ್ರಿಕೆಟರ್ ಜೊತೆಯಲ್ಲಿ ತಳುಕು ಹಾಕಿಕೊಳ್ಳೋಕೆ ಶುರು ಮಾಡ್ತು. ಅದು ಅವರವರ ವೈಯಕ್ತಿಕ ನಿರ್ಧಾರ, ಅವರ ಬದುಕು. ಸಿದ್ಧಾರ್ಥ್ ಕೂಡ ಇದೆಲ್ಲವನ್ನ ಮರೆತು 2023 ನವೆಂಬರ್ 1ಕ್ಕೆ ತಮ್ಮ ಗೆಳತಿ ಜಾಸ್ಮಿನ್ ಅವರೊಂದಿಗೆ ನಿಶ್ಚಿತಾರ್ಥವನ್ನ ಘೋಷಿಸಿ ಮದುವೆಯಾಗಿದ್ದಾರೆ. ಇನ್ನು ದೀಪಿಕಾ ಸಹ ತನ್ನ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನಕ್ಕಾಗಿ ಸದಾ ಸುದ್ದಿಯಲ್ಲಿರೋ ನಟಿ. ಇವರು ಕೂಡ 2018 ನವೆಂಬರ್ 14ಕ್ಕೆ ಇಟಲಿಯ ಲೇಕೋಮ್ನಲ್ಲಿ ಪ್ರೀತಿಸಿದ ಗೆಳೆಯ ರಣವೀರ್ ಸಿಂಗ್ ಜೊತೆ ಸಪ್ತಪದಿಯನ್ನ ತುಳಿದಿದ್ದಾರೆ. ಇತ್ತೀಚೆಗೆ ದಂಪತಿ ತಮ್ಮ ಮಗುವಿನೊಂದಿಗೆ ಮೊದಲ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅವರು ರಣವೀರ್ ಅವರ ಸಂಬಂಧಿಕರ ಮದುವೆಗೆ ಹಾಜರಾಗಿದ್ರು. ಈ ದಂಪತಿ ತಮ್ಮ ವೈವಾಹಿಕ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿಯನ್ನ ಪ್ರದರ್ಶಿಸುವ ಮೂಲಕ ಮತ್ತು ತಮ್ಮ ಅಭಿಮಾನಿಗಳಿಗೆ ಪ್ರೇರಣೆಯಾದ ದಂಪತಿಗಳಾಗಿ ಗುರುತಿಸಿಕೊಂಡಿದ್ದಾರೆ.